ರಾಮ ಸೇತು ರಾಮಾಯಣ ಕಾಲದಲ್ಲಿ ನಿರ್ಮಿತವಾಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋದೆ. ಹಾಗಿದ್ರೆ ಈ ಸೇತುವೆಯನ್ನ ಎಷ್ಟು ದಿನಗಳಲ್ಲಿ ನಿರ್ಮಿಸ್ತಾರೆ ತಿಳ್ಕೊಬೇಕಾ? ಅದಕ್ಕೂ ಮುಂಚೆ ನೀವು ಒಂದು ಸಣ್ಣ ಕೆಲಸ ಮಾಡಬೇಕು. ಯಾರೆಲ್ಲ ಈ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ. ಇನ್ನು ವಿಷಯಕ್ಕೆ ಬಂದ್ರೆ, ರಾಮಾಯಣದಲ್ಲಿ ವಾನರ ಸೇನೆ ಸೀತಾದೇವಿಯನ್ನು ಹುಡುಕುತ್ತಾ ರಾಮೇಶ್ವರಂಗೆ ತಲುಪ್ತಾರೆ. ಅಲ್ಲಿ ಶ್ರೀಲಂಕಾಗೆ ಹೋಗಬೇಕು ಅಂದ್ರೆ ದೊಡ್ಡ ಸಮುದ್ರ ಅಡ್ಡವಾಗಿ ಇರುತ್ತೆ. ಅದಕ್ಕೆ ವಾನರ ಸೇನೆ ಸೇತುವೆಯನ್ನ ನಿರ್ಮಿಸಲು ಪ್ರಾರಂಭ ಮಾಡ್ತಾರೆ. ಒಟ್ಟು 5 ದಿನಗಳಲ್ಲಿ ಸೇತುವೆಯನ್ನ ನಿರ್ಮಿಸುತ್ತಾರೆ. ಮೊದಲನೇ ದಿನ 14 ಯೋಜನೆ, ಎರಡನೇ ದಿನ 20 ಯೋಜನೆ, ಮೂರನೇ ದಿನ 21 ಯೋಜನೆ, ನಾಲ್ಕನೇ ದಿನ 22 ಯೋಜನೆ, ಹಾಗೆ 5ನೇ ದಿನ 23 ಯೋಜನೆ. ಒಟ್ಟು 100 ಯೋಜನೆಯ ಉದ್ದ ಹಾಗೆ 10 ಯೋಜನೆಯ ಅಗಲ ಇರುವ ಸೇತುವೆಯನ್ನು ನಿರ್ಮಿಸುತ್ತಾರೆ. ಈಗಿನ ಕಾಲದ ಪ್ರಕಾರ ನೋಡಿಕೊಂಡ್ರೆ ಸುಮಾರು 48 ಕಿಲೋಮೀಟರ್ ಅಷ್ಟು ಬೃಹತ್ತಾದ ಸೇತುವೆಯನ್ನು 7000 ವರ್ಷಗಳ ಹಿಂದೆನೆ ನಿರ್ಮಿಸಿದ್ದಾರೆ ನಮ್ಮ ಪೂರ್ವಿಕರು. ಈ ಸೇತುವೆಯ ಬಗ್ಗೆ ನಾವು ವಾಲ್ಮೀಕಿ ರಾಮಾಯಣ, ಸ್ಕಂದ ಪುರಾಣ, ವಿಷ್ಣು ಪುರಾಣ, ಬ್ರಹ್ಮಾಂಡ ಪುರಾಣ, ಪದ್ಮ ಪುರಾಣ ಹಾಗೆ ಅಗ್ನಿ ಪುರಾಣಗಳಲ್ಲಿ ನೋಡಬಹುದು. ಯಾವುದ್ಯಾವುದೋ ವಿಡಿಯೋನ ಶೇರ್ ಮಾಡ್ತೀರಾ, ಈ ಥರ ಇನ್ಫಾರ್ಮೇಟಿವ್ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಹರಿ ಓಂ.